ಕನ್ನಡಿಗ ಮಯಾಂಕ್ ಸೇರಿ 5 ಆರ್ಸಿಬಿಯಿಂದ ಔಟ್. 5 ಸ್ಟಾರ್ ಆಟಗಾರರನ್ನ ಕೈಬಿಟ್ಟಿದ್ಯಾಕೆ ಆರ್ಸಿಬಿ? ಐಪಿಎಲ್ 2025 ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಭರ್ಜರಿಯಾಗಿ ಗೆದ್ದು ಚೊಚ್ಚಲ ಟ್ರೋಫಿಗೆ ಮುತ್ತಿಟ್ಟಿತು. ಇದೀಗ ಎಲ್ಲರ ಚಿತ್ತ ಸೀಸನ್ 19ರತ್ತ ನೆಟ್ಟಿದೆ. ಕೊಹ್ಲಿ ನಿವೃತ್ತಿ ಬಗ್ಗೆ ತಲೆಕೆಡಿಸಿಕೊಂಡಿದ್ದ ಆರ್ಸಿಬಿ ಅಭಿಮಾನಿಗಳಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಇದೀಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕನ್ನಡಿಗ ಮಯಾಂಕ್ ಅಗರ್ವಾಲ್ ಸೇರಿದಂತೆ 5 ಸ್ಟಾರ್ ಆಟಗಾರರನ್ನ ಕೈಬಿಡೋದಕ್ಕೆ ನಿರ್ಧರಿಸಿದೆ ಎನ್ನುವಂತಹ ಶಾಕಿಂಗ್ ವಿಚಾರ ಗೊತ್ತಾಗ್ತಾ ಇದೆ. ಆರ್ಸಿಬಿಯು ಆಡಿದ 17 ಆವೃತ್ತಿಯಲ್ಲೂ ಒಂದೇ ಒಂದು ಟ್ರೋಫಿ ಗೆದ್ದಿರಲಿಲ್ಲ. ಆದರೆ 18ನೇ ಆವೃತ್ತಿಯ ಫೈನಲ್ನಲ್ಲಿ ಭರ್ಜರಿಯಾಗಿ ಗೆಲುವು ಸಾಧಿಸುವ ಮೂಲಕ ಟ್ರೋಫಿ ಇಲ್ಲ ಎನ್ನುವ ಕೊರಗಿಗೆ ತೆರೆ ಎಳೆಯಿತು. ಇದರ ಬೆನ್ನಲ್ಲೇ ಇದೀಗ 2026ರ ಐಪಿಎಲ್ ಮಿನಿ ಹರಾಜಿಗೂ ಮುನ್ನ ಕಳೆದ ಬಾರಿ ಟ್ರೋಫಿ ಗೆಲುವಿಗೆ ಕಾರಣರಾದ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಸೇರಿದಂತೆ 5 ಸ್ಟಾರ್ ಆಟಗಾರರನ್ನ ಆರ್ಸಿಬಿ ಕೈಬಿಡುವ ಸಾಧ್ಯತೆ ಇದೆ ಎನ್ನುವ ಶಾಕಿಂಗ್ ವಿಚಾರ ಹೊರಬಿದ್ದಿದೆ. ಹೌದು, ಆರ್ಸಿಬಿಯು 2025ರ ಐಪಿಎಲ್ ಟ್ರೋಫಿ ಗೆಲ್ಲಲು ಕನ್ನಡಿಗ ಮಯಾಂಕ್ ಅಗರ್ವಾಲ್ ಅವರ ಕೊಡುಗೆ ಕೂಡ ಅಪಾರವಾಗಿದೆ. ಇದೀಗ ಅವರನ್ನ ಫ್ರಾಂಚೈಸಿ ಕೈಬಿಡುವುದಕ್ಕೆ ನಿರ್ಧಾರ ಮಾಡಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಇನ್ನು ಆರ್ಸಿಬಿ 2025ರವರೆಗೂ ಯಾರನ್ನು ಯಾವ ಸ್ಥಾನದಲ್ಲಿ ಆಡಿಸಬೇಕು ಎನ್ನುವ ಗೊಂದಲದಲ್ಲಿತ್ತು. ಆದರೆ ಕೊನೆಗೂ 2025ರಲ್ಲಿ ಬ್ಯಾಟಿಂಗ್ ಬೌಲಿಂಗ್ ಎರಡೂ ವಿಭಾಗಗಳಲ್ಲಿಯೂ ಉತ್ತಮ ಲಯ ಕಂಡುಕೊಳ್ಳುವ ಮೂಲಕ ಅದೇ ತಂಡ ಫಿಕ್ಸ್ ಆಗಿದೆ. ಇದರಿಂದ ತಂಡ ಬದಲಾಯಿಸುವ ಯೋಚನೆಗೂ ಫ್ರಾಂಚೈಸಿ ನಿರ್ಧಾರ ಮಾಡಿಲ್ಲ. ಆದರೆ ಇರುವ ಕೆಲ ಆಟಗಾರರನ್ನೇ ಬಿಡುಗಡೆಗೊಳಿಸುವಂತಹ ಚಿಂತನೆಯಲ್ಲಿದೆ ಅಂತ ವರದಿಯಾಗಿದೆ. ಈ ಸಾಲಿನಲ್ಲಿ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಕೂಡ ಇದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಮಯಾಂಕ್ ಅಗರ್ವಾಲ್ ಜೊತೆ ಯಾರ್ಯಾರು ಔಟ್? ಹೊಸ ತಂಡ ಕಟ್ಟೋಕೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ರೆಡಿ. ಐಪಿಎಲ್ 2025ರಲ್ಲಿ ದೇವದತ್ ಪಡಿಕ್ಕಲ್ ಗಾಯಗೊಂಡು ಹೊರಗುಳಿದ ಕಾರಣ ಅವರ ಬದಲಿಯಾಗಿ ಮತ್ತೊಬ್ಬ ಕನ್ನಡದ ಮಯಾಂಕ್ ಅಗರ್ವಾಲ್ ಅವರನ್ನ ಒಪ್ಪಂದ ಮಾಡಿಕೊಂಡು ಕಣಕ್ಕಿಳಿಸಿತು. ಇನ್ನು ದೇವದತ್ ಪಡಿಕ್ಕಲ್ ಬದಲಿಗೆ ಕಣಕ್ಕಿಳಿದ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಅವರು ಆರ್ಸಿಬಿ ಪರ ಕೇವಲ 4 ಪಂದ್ಯಗಳನ್ನಾಡಿದ್ದು ಸರಾಸರಿ 31.66 ಮತ್ತು 148.43ರ ಸ್ಟ್ರೈಕ್ ರೇಟ್ನೊಂದಿಗೆ 94 ರನ್ ಅನ್ನು ಗಳಿಸಿದ್ರು. ಮುಂದಿನ ಸೀಸನ್ನಲ್ಲಿ ಪಡಿಕ್ಕಲ್ ಮರಳುವ ನಿರೀಕ್ಷೆ ಇದೆ. ಆದ್ದರಿಂದ ಹರಾಜಿಗೂ ಮುನ್ನ ಮಯಾಂಕ್ ಅವರನ್ನ ಬಿಡುಗಡೆಗೊಳಿಸುವಂತಹ ಸಾಧ್ಯತೆ ಇದೆ ಎನ್ನಲಾಗಿದೆ. ಮಯಾಂಕ್ ಜೊತೆ ಲುಂಗಿ ಎನ್ಗಿಡಿ, ರಸಿಕ್ ದಾರ್ ಸಲಾಂ, ಸ್ವಪ್ನಿಲ್ ಸಿಂಗ್ ಅನ್ನ ತಂಡದಿಂದ ಕೈಬಿಡೋದಕ್ಕೆ ಪ್ಲಾನ್ ಮಾಡಿದೆ. 19 ಸೀಸನ್ನಲ್ಲಿ ಜೋಶ್ ಹೇಜಲ್ವುಡ್, ಭುವನೇಶ್ವರ್ ಕುಮಾರ್, ಯಶ್ ದಯಾಳ್ ಮತ್ತು ಇತರ ವೇಗಿಗಳ ಉಪಸ್ಥಿತಿಯಲ್ಲಿ ಪ್ಲೇಯಿಂಗ್ X1 ಸ್ಥಾನ ಭದ್ರಪಡಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಅವರ ಹೆಚ್ಚಿನ ಸಂಬಳ ಮತ್ತು ಕಡಿಮೆ ಉಪಯುಕ್ತತೆಯನ್ನು ಗಮನದಲ್ಲಿಟ್ಟುಕೊಂಡು ಐಪಿಎಲ್ 2026ರ ಹರಾಜಿನ ಸಮಯದಲ್ಲಿ ಬಿಡುಗಡೆಗೊಳಿಸಲಿದ್ದು ಅವರ ಬದಲಿಗೆ ಮತ್ತೊಬ್ಬ ವೇಗಿಯನ್ನು ಆಯ್ಕೆ ಮಾಡಲು ಚಿಂತನೆ ನಡೆಸಿದೆ ಅಂತ ಹೇಳಲಾಗ್ತಿದೆ. ಆರ್ಸಿಬಿ 2025ರ ಐಪಿಎಲ್ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿದ್ದು ಈ ಮೂಲಕ ಬರೋಬ್ಬರಿ 18 ವರ್ಷಗಳ ಬಳಿಕ ಚೊಚ್ಚಲ ಟ್ರೋಫಿ ಗೆಲ್ಲುವ ಮೂಲಕ ಅಭಿಮಾನಿಗಳ ಕನಸನ್ನ ನನಸು ಮಾಡಿದೆ. ಉತ್ತಮ ತಂಡ ಹೊಂದಿರುವ ಆರ್ಸಿಬಿ 2026ರ ಐಪಿಎಲ್ ಟೂರ್ನಿಯಲ್ಲೂ ಟ್ರೋಫಿ ಗೆಲ್ಲುವ ಭರವಸೆಯನ್ನು ಹಾಕಿದೆ. ಅದರಂತೆಯೇ ಮಿನಿ ಹರಾಜಿಗೆ ಎಲ್ಲಾ ಟೀಮ್ಗಳಂತೆ ಭರ್ಜರಿ ಸಿದ್ಧತೆಯನ್ನ ನಡೆಸಿದೆ. ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.